ಸ್ವಲ್ಪ ಬರೋದು ಲೇಟ್ ಆಗ್ತದ ಮತ್ತೆ ನೀನು ಅವ್ರ ಮನೆ ಇವ್ರ ಮನೆ ಬಾಗಿಲಿಗೆ ಹುಡ್ಕೊಂತ ಹೋಗ್ಬೇಡ್ರಿ. ಆ ಎಲ್ಲಿ ಗುಡ್ಗ ಕುಂತದ? ಬಿಸಿಲು ಬಿದ್ದದವ ಗುಡ್ಗ ಕುಂತದ ಅಂತ ಹೇಳ್ತೀನಿ ನೋಡು. ಅಯ್ಯೋ ಇದು ಕಿವ್ಯಾಗ ನಾನು ನೀರು ಸುರುಲಿ ನಾನು ಯಾವಾಗ ಗುಡ್ಗ ಕುಂತದ ಅಂದಿನಿ? ನಾನು ಹುಡುಕ್ಯಾಡಬೇಡ್ರಿ ಅಂತ ನಾನಂದು ಗುಡ್ಗ ಕುಂತದ ಅಂತ. ಈ ನನ್ನ ಕರ್ಮಕ್ಕೆ ಕಲ್ಲ ಹಚ್ಬೇಕು ನೋಡವ. ನನಗೆ ಕಲ್ಲ ಹೊಡಿಬೇಕಂತಿದೇನ? ನನ್ನ ಮಗ ಬರ್ಲಿ ತಡಿ, ಅವನೆಲ್ಲೇ ಹೋಗಿ ನರ್ಸಪ್ಪ ಬರಲಿ ಹೇಳಿ ನೀನು ಮಾಡಿಸ್ತೀನಿ. ನಿಂದು ಯಾಕೆ ಭಾಳ ಆಗೈತೆ ತಿಂಡಿ? ಅತ್ತೆ ನಾನು ಕಲ್ಲ ಹೊಡಿಬೇಕು ಅಂದಿಲ್ರಿ, ನನ್ನ ಕರ್ಮಕ್ಕೆ ಕಲ್ಲ ಹಚ್ಚಲಿ ಅಂದೆ. ನಾನು ಯಾಕೆ ನೀವು ಕಲ್ಲ ಹೊಡಿಲಿ ಅಂತ ಹೇಳ್ರಿ? ನಾನು ಏನಿಲ್ಲ ಶಾಂತಕ್ಕನ ಮನೆ ಕಡೆ ಹೋಗಿ ಬರ್ತೀನಿ, ನಾ ಬರೋದು ಸ್ವಲ್ಪ ಲೇಟ್ ಆಗ್ತದ ಅಂತ ಹೇಳಿದ್ರಿ. ನಾನು ಬರೋದು ಸ್ವಲ್ಪ ತಡ ಆದ್ರ ಅಡಿಗೆ ಎಲ್ಲ ಮಾಡಿಟ್ಟಿ ನೋಡ್ರಿ, ಆಕೆ ಊಟ ಮಾಡಿ. ಅದೊಂದು ಮಾಡ್ತಿದ್ ನೋಡು, ಅದೇ ಮೂರೇ ಸಂಜೆಲೆ ಹೋಗಿ ಅವ್ರ ಮನೆ ಮುಂದೆ ಕುಂತು ಬಿಡೋದು. ನಿಂದು ಬರೀ ಇದೇ ಆಗೋಯ್ತು, ಮಾತು ಮನಾರ ಕೈ ಸುಮಾರು ನಿಂದು. ಇದಾದಕ್ಕೆ ಆಗ್ತದ ನೋಡು, ನೀನು ಕೆಟ್ಟ ಕಿವಿಗೆ ಒದರಿ 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 ಹೇಳಿ ನನ್ನ ತಲೆ ಇವಾಗ ಕೇಳ್ತಾನ ನೋಡಿ ನಿಮ್ ಜಲ್ದಿ. ನೀನು ಕೂಡ ಒದರಿ ಒದರಿ ನನ್ನ BP 601 ಆಗ್ತದ ನೋಡ್ರಿ. ಏನ್ ಇದ್ರಷ್ಟು ನೀರು ಕುಡಿತೀರಿ ಅದೇನ್ ತಾನ? ಆಯ್ತು ತಡ್ರಿ, ನಾನು ಹೋಗಿ ಬರ್ತೀನಿ. ನಿಮ್ ಕೂಡ ನಿಂತು ಬಿಟ್ರೆ ಮುಗೀತು. ಇಲ್ಲೇ ನಿಂತು ಬಾಯಿ ನಾನೊಂದು ಮಾತಾಡೋ ನೀನೊಂದು ಮಾತಾಡೋ. ಎಗ್ರು ಸೋದಿತೀರಿ ತಡಿ, ಬರ್ಲಿ ತಡಿ. ಅವ್ನು ನರ್ಸ ಎಲ್ಲೇ ಹೋಗ್ಯಾನ ಬರ್ಲಿ. ನಿಂದ ಯಾಕ ಬಾಯಿ ಬಡಿತಿದ್ ನೋಡಿ ನಿನಗ? ಏನು ಬಾಯಿ ಬಿಟ್ಟು ಮಾತಾಡ್ತಿದ್ದೆ ನೀನು? ಇಲ್ಲಲೇ ನಿಂದು ಭಾಳ ಆಗ್ಯದ. ಯಾಕ ನೀ ಕಡಿಕ ನೋಡಕ್ ಕುಂತೀನಿ, ಭಾಳ ಮಾಡಕ್ ಕುಂತಿದ್ ನೀನು. ಏನು ನನಗೇನು ಕಿವಿ ಕೇಳಲ್ಲ ಅನ್ಕಂಡೆ? ನಾನು ನಿನ್ನ ಕೆಪ್ಪ ಅನ್ಕೊಂಡಿದ್ದೀನಿ ನೀನು? ಅಂತ ಪರಿ ಜೋರ್ ಒದಿರ್ತಿದ್ ಒಂದೇ ಸಮನೆ ಕಿವಿಯಾಗ ಬಂದು. ಮೆಲ್ಲಕ್ಕೆ ಮಾತಾಡ, ನನಗೇನು ಕಿವಿ ಕೇಳಲ್ಲ? ಹಗ್ಗ ನಾನೊಂದು ಹೇಳಿ ಇದೊಂದು ಅರ್ಥ ಮಾಡ್ಕೊಂತದ. ಇಲ್ಲ ಭಾಳ ನಿಂದಿರ್ಬಾರ್ದು, ನಾನೇ ಹೋಗ್ಬೇಕು. ಏನಿಲ್ಲ ಹೇಳ್ರಿ, ನಾನು ಹೋಗಿ ಬರ್ತೀನಿ. ಈ ನೋಡ್ರಪ್ಪ, ಅತ್ತೆ ಅದಕ್ಕಿನ್ನ ಮಾತಾಡಕ್ ಕುಂತೀನಿ, ಏನು ಕಿಮ್ಮತ್ತಿಲ್ಲಾರ್ದಂಗೆ ಹೋಗ್ಬಿಟ್ಲು ನೋಡು. ಈಗಿನ ಬಂದೂಕ ಅಬ್ಬ ಗಂಡ ಅತ್ತಿ ಮಾವ ಅನ್ನೋದು ದಿಗುಲು ಭಯ ಬೂಗುಲು ಅನ್ನೋದು ಏನೇನೇನೇನು ಕೇಳಬೇಡ್ರಿ. ಹಂಗ ನೀವು ಹಂಗೆ ಮಾಡ್ತೀರಪ್ಪ, ಬರೀ ಸುಮ್ಮನೆ ವಿಡಿಯೋ ನೋಡ್ಕೊಂತೀರಿ, ಇದು ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ. ಬರೀ ಹಂಗೆ ನೋಡಿದ್ರೆ ಹೆಂಗೆ ಹೇಳು? ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಮತ್ತು ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ. ಈಕೆ ಅಂತೂ ಓದ್ಲ, ಇನ್ನು ಯಾವಾಗ ಬರ್ತಾಳ ಯಾವಾಗ ಏನು ಕುಂದ್ರಂತ ತಡ್ರಪ್ಪ. ಈ ಮುದೇಕಿ ಇದು ಹೊರಗೆ ಶಟದ ಎದಕ್ಕನ್ನ ಕುಂದಿರ್ತದ, ಇದು ಏನು ಅದ್ರ ಕತಿ? ನಾವು ಅಂಗಡಿಗೆ ಹೋಗ್ಬೇಕು, ಅಂಗಡಿಗೆ ಹೋಗೋರ್ನ ಬರೋರ್ನ ನಿಂದಿರ್ಸಿ ತಲೆ ಹಿಡಿಸಿ ಕೈ ಬಿಡ್ತದ. ಏನು ಮಾಡ್ಬೇಕು ನಡಿ, ಜಲ್ದಿ ಹೊಡೆಯಬಿಡಮ್ಮ, ಇದ್ರ ಕಣ್ಣಿಗೆ ಕಾಣಿಸ್ಬಾರ್ದು. ಇದು ಬಡಿಗೆ ಬಾಕ್ಯವಲ್ಲ, ಏನು ಬರ್ಬಾರ್ದು ಸಣ್ಣಕ್ಕೆ ಹಾಕುಂತಾಳ, ಏನು ಹೆಂಗೆ ಜುಟ್ಟು ಹಾಕ್ಯಂಡದ, ಏನು ಕತಿ? ಮಾಡ್ತೀನಿ ತಡಿ. ಬಾಕ್ಯವಾ ಯವ್ವ ನೋಡಿ ಬಿಡ್ತೆ. ಏನ ಬೇ ಏನು ಹೇಳ? ಬಾ ಅದೇನು ಹಂಗೆ ಒಯ್ಕಂತಿ ಜೋರಾಗಿ? ನನಗೇನು ಕಿವಿ ಕೇಳಲ್ಲ ಅನ್ಕೊಂಡಿದ್ದೆ ಏನು? ಎಲ್ಲ ಕೇಳಿಸ್ತಾವ, ನಿಧಾನಕ್ಕೆ ಮಾತಾಡು. ಅದಕ್ಕೆ ಕೇಳಿಸ್ಬಿಟ್ಟಿದ್ರಿ. ಹಿಂಗೇನಿತ್ತು ನಮ್ಮನೆ ಹೋಗೋರು ಬರೋರ್ನದೆಲ್ಲ ಕತ್ತಿ ಹಿಂಗೆ ಹಾಕಿತ್ತು ಹೇಳು. ಅದಿರ್ಲಿ, ಯಾಕೆ ಇವಾಗ ಕರೆದಿದ್ದೇನು ಹೇಳು? ಅಲ್ಲಲೇ ಮದುವೆಯಾಗಿ ಒಂದಲ್ಲ 4 ಮಕ್ಕಳು ಹೊಡೆದು ಹಿಂಗೆ 2 ಜುಟ್ಟ ಹಾಕ್ಯಂಡು ಈ ಕೊಳ್ಳಾಗಿದ್ದು ಯಾವ್ದ ಜಾತ್ರೆ ಸರ ಹಾಕ್ಯಂಡು ಹಿಂಗೆ ಓಡಾಡ್ತಿದ್ದೆಲ್ಲ, ಯಾರನ್ನ ನೋಡಿದ್ರೆ ನಿಂಗೆ ತಿಂಬಾಟ ಇಡ್ಲಿಕ್ಕಿಲ್ಲ? ಫಸ್ಟ್ ಹೋಗಿ ಆ ಜುಟ್ಟ ತೆಗಿತಿದ್ದೇನು? ಜುಟ್ಟ ಕತ್ತಿರಿಸಿ ಹೋಗಿಲ್ಲ ಕಡೆ ಬೇ. ನಾನು ಜುಟ್ಟ ಹಾಕ್ಯಂಡು ಓಡಾಡಿದ್ರ ಏನು ಇವಾಗ ನಿನಗ? ಏನೋ ಅವು ಚಂದ ಕಂಡು ನನ್ನ ಮಕ್ಕಳು ಹಾಕಿ ಅಂದು ನಾನು ಜುಟ್ಟ ಹಾಕ್ಯಂಡೀನಿ, ಏನಾಯ್ತು ಇವಾಗ ನಿನಗ? ನನ್ನ ಜುಟ್ಟಿದ್ಮೇಲೆ ಯಾಕೆ ಕಣ್ಣು ನಿನಗ? ಯಾಕ ಇನ್ನದು ಯಾರಿಗೆ ಚಂದ ಕಾಣ್ಬೇಕು? ನೀನು ಚಂದ ಕಾಣಕ್ಕೆ ಹಾಕ್ಯಂಡಿದೆ ಅಂತ ಏನು ನನಗೆ? ಯಾಕ ಆತ ಮಾನ ಬಿಟ್ಬಿಟ್ಟ ನಾನು ನಿನಗ ಊರಾಡಕ? ಯಾರನ್ನ ನೋಡಿ ಕೇಳ ನಾನು ಹೇಳ್ತೀನಂತ ಬಿಟ್ಟ ನಾನು ಹೇಳು. ಯಾವಾಗ ನೀ ಕಡೆ ಬರ್ಲಿ ಹೇಳಿ, ಕೇಳ್ತೀನಿ ಸ್ವಲ್ಪ. ಏನು ಸ್ವಲ್ಪ ವಯಸ್ಸಿಗೆ ತಕ್ಕಂಗಿರೋದು ಕಲೀರಿ. ಏನು ಊರಂಬೋದು ವಾತಾವರಣ ನಿಮ್ಮಂಥವ್ರಿಂದ ಹಾಳಾಗಿ ಹೋಗ್ಯದ ನೋಡು. ಇದು ಒಳ್ಳೆ ಕತೆ ಆಯ್ತವ. ಈಕಿ ಗಿರ್ಜಾಕಕ್ಕೆ ನಾನು ಹೆಸರು ಹೇಳ್ತೀನಿ, ಮುದೇಕಿನ ಒಳಗನಕ ಆ ಕಡೆ ಶಟಿಸವ, ಈ ಕಡೆ ಎದಕ್ಕೆ ಹೊರಗೆ ಕುಂದಿರ್ತಿದೆ ಅಂತ ಇಲ್ಲೇ ಹೊರಗೆ ಊರ ಬಾಗಿಲು ಕುಂದಿರ್ಸಿ ಶಟಿಸ್ತಾವ ನೋಡಿದಕ್ಕ. ಇದಂತೂ ಹೋಗೋರಿಗೆ ಬರೋರಿಗೆ ಹೆಚ್ಚಿಂದ ಎದ್ಲುಗಾಟಾಗಿ ಹೋಗ್ಯದಿಲ್ಲ, ಓಡಾಡಕ್ಕಿಲ್ಲ ನೋಡಿ ಯಾರು ಇಲ್ಲಿ. ಏನಲ್ಲೇ ನನಗೆ ಶಟಿ ಬೇಕಂತೀಯನ? ನೀನೇ ಶಟಿ ಶಾಂಡಿ ಆಗು, ನನಗೆ ಶಟಿ ಅಂತಿದ್ಯಾ ನೀನು ಬಾಯಾಗನ? ಯಮ್ಮ ನೀನೊಂದು ಒದರ್ತಿಗೆ ನಾನೊಂದು ಒದರ್ತೀನಿ, ಸುಮ್ಮನೆ ನನಗೆ BP ನೆತ್ತಿಗೆ ಇರ್ತೈತೆ. ನಾನು ಅಂಗಡಿಗೆ ಹೋಗ್ಬೇಕು, ನಾನು ಏನೋ ತಗೊಳಕ್ಕೆ ಅಂಗಡಿಗೆ ಹೊಂಟೀನಿ, ನಾನು ಓದ್ತೀನಿ. ಸುಮ್ಮನೆ ಬಿಟ್ಟು ಕೈ ಬಿಡು ನನಗೆ. ಏನ ಗಂಡನ ಕೈ ಬಿಟ್ಟು ಅಂಗಡಿ ಹತ್ತನ ಕೂಡ ಓಡೋತಿಗೆ ತಗೊಳ್ಳೋನು? ನಾನೇನಂತೀನಿ ಇದೇನಂತದ? ಇದು ಏನೋ ನನ್ನ ಗಂಡ ಕೇಳ್ಸಂಡ್ರೆ ಸಂಸಾರ ಮುರಾ ಬಟ್ಟಿ ನೋಡಿ. ಅವ್ವ ಈ ಮುದೇಕಿ ಏನು ಮಾಡಲಿ ಅಂತೀನಿ ನಾನು. ಅವ್ವ ನಾನು ಇಲ್ಲೇ ನಿಂತ್ರೆ ನಾನು ಗ್ಯಾರಂಟಿ ನನ್ನ ಸಂಸಾರ ಹಾಳು ಮಾಡಿ ಕೈ ಬಿಡ್ತಿದ್ ನೀನು. ನಾನು ಓದ್ತೀನಿ ಏಟನ ಹೋದ್ರಿ ನೀನು ನೋಡ. ನಾನು ಮಾತಾಡೋ ಕುಂತೀನಿ, ಈಗೀಗ ಸಂಸಾರ ಮಾಡೋದು ಬ್ಯಾಡ ಆಗ್ಯದಂತ ಓಡೋತಾಳಂತ. ಹೆಚ್ಚಿಂದ ಆಯ್ತವ ಬಡಿಗೆರ ಭಾಗ್ಯ
ಕೂದ್ಲ ಕತ್ತಿರ್ಸಂಡು ಇಲ್ಲದ ಪ್ಯಾಶನಿಗೆ ಬಿದ್ದಾಳ ಪ್ಯಾಶನ್ ಈರ್ ಬಾಯಾಗನ ಹೊಟ್ಟೆ ಹಸಿವು. ಅತ್ತೆ ಅತ್ತೆ ರಾಣಿ ಅಕ್ಕ ರಾಣಿ ಅಕ್ಕ. ಏಯ್ ಏನೇ ಯಾಕೆ ಹಿಂಗೆ ಬಡ್ಕೊಂಡು ಸಾಯ್ತಾ ಇದೀಯಾ? ಏನಾಗೈತಿ ಇವಾಗ? ಅತ್ತೆ ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅತ್ತೆ, ಊಟ ಮಾಡಬೇಕತ್ತೆ. ಹೊಟ್ಟೆ ಹಸಿತೈತಾ? ಹಸಿಲಿ, ಚೆನ್ನಾಗಿ ಹಸಿಲಿ. ಅದು ಯಾರು ಬಂದು ನಿನ್ನ ಊಟಕ್ಕೆ ಹಾಕ್ತಾರೆ ನೋಡ್ತೀನಿ ನಾನು. ಹೋಗು ಭಿಕ್ಷೆ ಬೇಡ್ಕೊಂಡು ತಿನ್ನು. ಇವತ್ತು ನಾನು ಊಟಕ್ಕೆ ಹಾಕೋದಿಲ್ಲ. ಅದೇನು ಮಾಡ್ತೀಯೋ ಮಾಡು. ಅದು ಯಾರಿಗೆ ಹೇಳ್ತೀಯ ಹೇಳು. ನೀನು ಅಡುಗೆ ಮನೆಗೆ ಏನಾದರೂ ಕಾಲಿಡು, ಕಾಲು ಮುರಿದು ಬಿಡ್ತೀನಿ. ನಿನ್ನ ಮೊಸಳೆ ಕಣ್ಣೀರು ಹಾಕ್ಕೊಂಡು ಇಲ್ಲಿ ನಾಟಕಗಳು ಮಾಡ್ಕೊಂಡು ಬರಬೇಡ ನನ್ನ ಹತ್ರ. ಅಲ್ಲಿ ನಮ್ಮ ಅಳಿಯ ಬರ್ತಾ ಇದ್ದಾನೆ. ನೀನು ಸುಮ್ಮನೆ ಹತ್ತು ರಂಪಾಟ ಇಲ್ಲೆಲ್ಲ ಮಾಡಬೇಡ. ಬಾಯಿ ಮುಚ್ಕೊಂಡಿರೋದು ಕಲಿ ಆಯ್ತಾ? ಸರಿ ಅತ್ತೆ. ಅಲ್ಲಿ ಬರ್ತಾ ಇದ್ದೇನೆ, ಮೊದಲು ಆ ಕಣ್ಣೀರು ಒರೆಸ್ಕೊಂಡು ಸಾಯಿ. ಅವ್ರು ಬರ್ತಾ ಇದ್ದಾರೆ. ನಿನ್ನ ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ಸರಿ ಅತ್ತೆ. ಬಾರಪ್ಪ ವಿನೋದ, ಒಳಗಡೆ ಬಾ. ರಾಣಿ ಒಳಗಡೆ ರೂಮಲ್ಲಿದ್ದಾಳೆ, ಬಾ ಒಳಗಡೆ ಬಾ. ಕಾಲು ತೊಳ್ಕೊಂಡು ಒಳಗಡೆ ಬಾಪ್ಪ. ಸರಿ ಅತ್ತೆ, ಬಂದೆ. ಅತ್ತೆ ಇದು ಬ್ಯಾಗ್ ತಗೊಳ್ಳಿ. ಅಯ್ಯೋ ಇದನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ದಪ್ಪ? ಮನೇಲಿ ಬೇಕಾದಷ್ಟು ಅವರಪ್ಪ ಅವ್ರ ತಮ್ಮ ಬೇಕಾದಷ್ಟೆಲ್ಲ ತಗೊಂಬಂದು ಇಟ್ಟಿದ್ದಾರೆ. ಅವಳೇನು ತಿಂತಾನೇ ಇಲ್ಲ. ಇದೆಲ್ಲ ಏನು ತರಕ್ಕೆ ಹೋಗಿದ್ದು ನೀನು? ಇಲ್ಲ ಅತ್ತೆ, ರಾಣಿ ಫೋನ್ ಮಾಡಿ ಹೇಳಿದ್ಲು, ಅದಕ್ಕೆ ಎಲ್ಲ ತಗೊಂಡು ಬಂದಿದ್ದೀನಿ. ಕೊಡಿ, ಇಲ್ಲಿ ಹೋಗಿ ಕೊಡ್ತೀನಿ. ಬಾಪ್ಪ ನೀನು ಒಳಗೆ ಬಾ. ಸರಿ ಅತ್ತೆ, ಬಂದೆ ನಡೀರಿ. ಅಯ್ಯೋ ಏನಪ್ಪ ಮಾಡೋದು? ಹೊಟ್ಟೆ ತುಂಬ ಹಸಿತಾ ಇದೆ. ಇವ್ರು ನೋಡಿದರೆ ಊಟಕ್ಕೆ ಕೊಡಲ್ಲ ಅಂತ ಇದ್ದಾರೆ, ಅಡುಗೆ ಮನೇಲಿ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಮಾಡೋದು? ಇವ್ರಿಗೆ ಫೋನ್ ಮಾಡಿ ಹೇಳೋಣ ಅಂದರೆ ಇವರು ಎಲ್ಲೋಗಿದ್ದಾರೋ ಅದೇನು. ರಾಣಿ ರಾಣಿ ಎದ್ದೇಳಮ್ಮ ಮೇಲೆ, ವಿನೋದ್ ಬಂದಿದ್ದಾನೆ ನೋಡಮ್ಮ. ಹೌದೇನಮ್ಮ, ಯಾವಾಗ ಬಂದರು? ಎಲ್ಲಿದ್ದಾರೆ? ಇಲ್ಲಿ ಕಾಲು ತೊಳ್ಕೊಂಡು ಬಾಪ ಅಂತ ಹೇಳಿದೆ. ಅದೇ ಫೋನ್ ಮಾಡಿ ಏನೇನೋ ತೊಗೊಂಬರಕ್ಕೆ ಹೇಳಿದೆಯಂತೆ. ಎಲ್ಲ ತೊಗೊಂಬಂದಿದ್ದಾರೆ, ಅಲ್ಲಿ ಇಟ್ಟಿದ್ದೀನಿ ಬ್ಯಾಗು. ನಮ್ಮ ನನಗೆ ಏನೋ ಗೋಬಿ ಈ ಪಾನಿಪುರಿ ಎಲ್ಲ ತಿನ್ನಬೇಕು ಅನ್ನಿಸ್ತಾ ಇತ್ತು, ಐಸ್ ಕ್ರೀಮ್ ಎಲ್ಲ, ಅದಕ್ಕೆ ತೊಗೊಂಬರಕ್ಕೆ ಹೇಳಿದ್ದೆ. ಹೌದಾ, ತೊಗೊಂಬಂದಿದ್ದಾನೆ. ಬ್ಯಾಗಲ್ಲಿ ಐತೆ, ಬ್ಯಾಗ್ ತೊಗೊಂಬಂದು ಕೊಡ್ತೀನಿ. ಎತ್ತು ಕೂತ್ಕ. ಆಯ್ತು ಹೋಗಮ್ಮ. ತಗೊಳಮ್ಮ ಬ್ಯಾಗು. ಎಲ್ಲ ಈ ಬ್ಯಾಗಲ್ಲಿ ಐತೆ ನೋಡು. ಕೊಡಮ್ಮ ಇಲ್ಲಿ. ರಾಣಿ ಅದೇನು ಯಾವಾಗೂ ಮಲ್ಕೊಂಡಿರ್ತೀಯ? ಸ್ವಲ್ಪ ಆ್ಯಕ್ಟಿವ್ ಆಗಿ ಎದ್ದು ಓಡಾಡ್ತಾ ಇರಬೇಕು. ಯಾವಾಗೂ ಹಿಂಗೆ ಮಲಗಿದ್ರೆ ಹೆಂಗೆ ನೀನು? ಇಲ್ಲ ಅಳಿ ಅಂದರೆ ಯಾವಾಗ ಎದ್ದು ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ. ನಾನೇ ಸ್ವಲ್ಪ ಹೊತ್ತು ಮಲ್ಕೊಳ್ಳಮ್ಮ ಅಂತ ಹೇಳಿದ್ದೆ. ಅದಕ್ಕೆ ಇವಾಗೆ ಒಂದು ಅರ್ಧ ತಾಸು ಆಗಿಲ್ಲ ಮಲ್ಕೊಂಡಿದ್ಲ ಅಷ್ಟೇ. ಯಾಕೆ ಬಂದ್ಬಿಡು. ಯಾಕೆ ನಿಮ್ಮ ಮನೇಲೆಲ್ಲ ಕೆಲಸ ಮಾಡೋದು ಸಾಲದು, ಇಲ್ಲಿ ಬಂದು ನಾನೆಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ. ನಾನು ಕೆಲಸ ಮಾಡಬೇಕು ಅಂತ ಇರ್ತೀರ ನೋಡಿ ನೀವು ಯಾವಾಗೂ. ಹಂಗಲ್ಲಮ್ಮ, ನಾನು ಇನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು. ಇದ್ರ ಮೇಲೆ ನಿನ್ನಿಷ್ಟ. ಅಯ್ಯೋ ಅಳಿ ಅಂದರೆ ನಿಂತ್ಕೊಂಡೆ ಮಾತಾಡ್ತಿದ್ದೀರಾ? ಚೇರ್ ಮೇಲೆ ಕೂತ್ಕೊಳ್ಳಿ. ಸರಿ ಅತ್ತೆ. ಹಂಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡಿದ್ದೀರಲ್ಲ, ಹಂಗೆ ಊಟಕ್ಕೆ ಬಡಿಸ್ಬಿಡ್ತೀನಿ. ಬಿಸಿ ಬಿಸಿ ಅಡುಗೆ ಆಗೈತೆ. ರಾಣಿ ನೀನು ಕೂತ್ಕೊಂಡು ತಿನ್ನುವಂತ್ರೆ ಬಾಪ. ಅಮ್ಮ ನನಗೆ ಇವಾಗಲೇ ಊಟ ಬೇಡ. ಅವ್ರಿಗೆ ಬೇಕಾದರೆ ಊಟಕ್ಕೆ ಬಡಿಸು, ನನಗೆ ಇವಾಗಲೇ ಊಟ ಬೇಡಮ್ಮ. ಏಯ್ ರಾಣಿ, ಇದನ್ನು ಆಮೇಲೆ ತಿನ್ನುವಂತೆ, ಫಸ್ಟ್ ಊಟ ಮಾಡು. ನೀನು ಇವೆಲ್ಲ ತಿನ್ಕೊಂಡು ಊಟನೇ ಮಾಡೋದಿಲ್ಲ. ಅವರು ಅಲ್ಲಿಂದ ಬಂದಿದ್ದಾರೆ, ಜೊತೆಗೆ ಬಂದು ಕೂತ್ಕೊಂಡು ಊಟ ಮಾಡೋದು ಕಲಿ. ಎಲ್ಲ ಬಿಸಿ ಬಿಸಿ ಅಡುಗೆ ಮಾಡಿ ಇಟ್ಟಿದ್ದೀನಿ, ಬಂದು ಊಟ ಮಾಡಿ ಬರ್ರಿ. ಸರಿ, ನಾನು ಊಟಕ್ಕೆಲ್ಲ ರೆಡಿ ಮಾಡ್ತೀನಿ. ನೀವು ಅವ್ರನ್ನ ಕರ್ಕೊಂಡು ಬೇಗ ಬಾಮ್ಮ. ಆಯ್ತು ಹೋಗಮ್ಮ. ಅಯ್ಯೋ ಇವರು ಇಲ್ಲಿಷ್ಟೆಲ್ಲ ತಿಂತಾ ಇದ್ದಾರೆ. ನನಗೆ ನೋಡಿದರೆ ತುಂಬ ಹೊಟ್ಟೆ ಹಸಿತಾ ಇದೆ. ಈ ಅತ್ತೆ ನೋಡಿದರೆ ಊಟನೂ ಕೊಡಲ್ಲ ಅಂತ ಇದ್ದಾರೆ. ಅಯ್ಯೋ ದೇವ್ರೇ. ರಿಯಾ, ಫಿಂಗರ್ ಚಿಪ್ಸು ತುಂಬ ಚೆನ್ನಾಗಿದೆ ರೀ. ಎಲ್ಲಿ ತಗೊಂಬಂದಿದ್ದು? ಫಿಂಗರ್ ಚಿಪ್ಸು ಮತ್ತು ಈ ಪಿಜ್ಜಾ ಎಲ್ಲ ಮೆಕ್ಡಿನಲ್ಲಿ ತೊಗೊಂಬಂದೆ. ಮತ್ತು ನೀನು ಹೇಳ್ದಲ್ಲ ಅಮ್ಮವ್ರು ನೀವು ಅಲ್ಲಿಂದನೇ ತಿನ್ನೋದು, ಬೇರೆ ಕಡೆಯಿಂದ ತಂದರೆ ತಿನ್ನಲ್ಲ, ಅಲ್ಲಿಗೆ ಹೋಗಿ ತೊಗೊಂಬಂದೆ. ನೀನು ಇದೇ ತಿನ್ಕೊಂಡಿರ್ತೀಯೋ, ಬಂದು ಊಟ ಏನಾದರೂ ಮಾಡ್ತೀಯಾ? ಇದೇ ಲಾಸ್ಟು, ಇನ್ನೊಂದು ಸರಿ ನಾನು ಏನೂ ತೊಗೊಂಡು ಬರಲ್ಲ ನೀನು ಹಿಂಗೆ ಮಾಡ್ತಾಯಿದ್ರೆ. ಬಾ, ಬಂದು ಊಟ ಮಾಡಬೇಕು ಟೈಮ್ಗೆ. ನಿನಗೋಸ್ಕರ ಅಲ್ಲದೆ ಇದ್ರು ನಿನ್ನ ಹೊಟ್ಟೆಲಿ ಮಗು ಇರೋಕ್ಕೋಸ್ಕರನಾದರೂ ನೀನು ಕರೆಕ್ಟಾಗಿ ಊಟ ಮಾಡಬೇಕು. ಆಯಿತು ಬರ್ತೀನಿ. ಅಲ್ಲಿ ಯಾರು ನಿಂತಂಗೆ ಕಾಣಿಸ್ತಿದೆಯಲ್ಲ?